ಪ್ರಾಣವನ್ನಾದರೂ ಕೊಟ್ಟೆವು, ಈ ಮಾರ್ಗಕ್ಕೆ ಮಾತ್ರ ನಾವು ಅವಕಾಶ ಕೊಡೋದಿಲ್ಲ. ಸುಮ್ಮನೆ ಏನೋ ದುಡ್ಡು ಐತೆ ಅಂತ ಖರ್ಚು ಮಾಡೋದಲ್ಲ. ಏನು ಅವ್ರ ಅಪ್ಪನ ಮನೆ ದುಡ್ಡು, ನಮ್ಮಪ್ಪನ ಮನೆ ದುಡ್ಡು. ಆದ್ರೆ ನಾವು ಕೊಟ್ಟಂತ ಟ್ಯಾಕ್ಸ್ ಇಂದ ಇದು ಅಭಿವೃದ್ಧಿಗಳು ಕೆಲಸ ಆಗ್ತವೆ. ಈ ರೈಲ್ವೆ ಮಾರ್ಗ IIT ಮತ್ತು ಹೌಸಿಂಗ್ ಬೋರ್ಡ್ನಾಗ ಬರೋದ್ರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಐತೆ. ಈ ರೈಲ್ವೆ ಮಾರ್ಗ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಇದು ಕಿತ್ತೂರು ಮತ್ತು ಬೆಳಗಾವಿ, ಧಾರವಾಡದಿಂದ ಕಿತ್ತೂರು ಬೆಳಗಾವಿ ರೈಲ್ವೆ ಮಾರ್ಗ ಸಂಪೂರ್ಣ ಅವೈಜ್ಞಾನಿಕ ಇದೆ. ಯಾಕಂದ್ರೆ ಅಲ್ಲಿ ಉನ್ನತವಾದ ಕೈಗಾರಿಕೆಗಳು ಹಾಗೂ ಬೆಲೆ ಬಾಳುವ ರೈತರ ಜಮೀನು ಇರೋದ್ರಿಂದ ಆ ಏರಿಯಾದಲ್ಲಿ ರೈಲ್ವೆ ದಾಟಿ ಹೋಗೋದ್ರಿಂದ ಸರ್ಕಾರಕ್ಕೆ ದೊಡ್ಡ ಆರ್ಥಿಕವಾದ ಹೊರೆ ಬೀಳ್ತೈತಿ. ಅಲ್ಲಿ ಯೂರಿಯಸ್ ಗೋಡೌನ್ ಮಾಡಿದ್ದಾರೆ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ 140 ಕೋಟಿ ರೂಪಾಯಿ ಖರ್ಚು ಮಾಡಿ 6 ತಿಂಗಳಾಯ್ತು ಯೂರಿಯಸ್ ಗೋಡೌನ್ ಸಲುವಾಗಿ. ಆ ಗೋಡೌನ್ ಸಂಪೂರ್ಣವಾಗಿ ಈಗ ಅದನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರೆ ರೈಲ್ವೆ ಸಂಬಂಧಾಗಿ. ಇಂಥವೆಲ್ಲ ಅವೈಜ್ಞಾನಿಕ ಕಾರಣಗಳಿರುವಂಥ ಈ ರೈಲ್ವೆ ಮಾರ್ಗವನ್ನು ಬಂದ್ ಮಾಡಿ ಮತ್ತೊಂದು ಮಾರ್ಗವನ್ನು ವೈಜ್ಞಾನಿಕವಾಗಿ ಮತ್ತು ತಜ್ಞರಾದ ನುರಿತ ತಜ್ಞರಿಂದ ಕರೆಸಿ ವೈಜ್ಞಾನಿಕವಾದ ರೈಲ್ವೆ ಮಾರ್ಗವನ್ನು ಮಾಡಬೇಕು ಅಂತ ಈ ಮೂಲಕ ನಿಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೀವಿ. ಬದಲಾವಣೆ ಆಗಲಿಲ್ಲ ಅಂದ್ರೆ ನಾವು ಒಂದ್ಸಲಿ ಹೋರಾಟ ಮಾಡಕ್ಕೆ ನಿಂತ್ರೆ ನಮ್ಮ ಪ್ರಾಣವನ್ನಾದರೂ ಕೊಟ್ಟೆವು, ಈ ಮಾರ್ಗಕ್ಕೆ ಮಾತ್ರ ನಾವು ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಇದು ಸರ್ಕಾರದ ದುಡ್ಡು, ಸಾರ್ವಜನಿಕ ದುಡ್ಡು. ಸರ್ಕಾರ ಏನಾರ ಉಪಾಧ್ಯಪ್ತನ ಮಾಡಿ ಈ ಮಾರ್ಗವನ್ನು ಮುಂದುವರಿಸಿದ್ರೆ ನಾವು ಅದಕ್ಕೆ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಇದು ಸಾರ್ವಜನಿಕ ದುಡ್ಡು, ಸುಮ್ಮನೆ ಏನೋ ದುಡ್ಡು ಐತೆ ಅಂತ ಖರ್ಚು ಮಾಡೋದಲ್ಲ. ಏನು ಅವ್ರ ಅಪ್ಪನ ಮನೆ ದುಡ್ಡು, ನಮ್ಮಪ್ಪನ ಮನೆ ದುಡ್ಡು. ಆದ್ರೆ ನಾವು ಕೊಟ್ಟಂತ ಟ್ಯಾಕ್ಸ್ ಇಂದ ಇದು ಅಭಿವೃದ್ಧಿಗಳು ಕೆಲಸ ಆಗ್ತವೆ. ಅದು ಪೂಲ್ ಆಗಬಾರ್ದು ಅನ್ನೋದು ಮೂಲ ಉದ್ದೇಶ ನಮ್ಮದು. ಈ ಉತ್ತರ ಕರ್ನಾಟಕದ ಭಾಗದ ಜನತೆಯ ಬಹುದಿನಗಳ ದೊಡ್ಡ ಕನಸಾಗಿತ್ತು ಧಾರವಾಡದಿಂದ ಕಿತ್ತೂರು ಮುಖಾಂತರ ಬೆಳಗಾವಿಗೆ ಹೋಗುವ ರೈಲ್ವೆ ಮಾರ್ಗ. ಈ ಸರ್ಕಾರ ಇದನ್ನು ಈಡೇರಿಸಿ ಯೋಜನೆಯನ್ನು ಪ್ರಾರಂಭಿಸಿದ್ದು ಮೊದಲನೇದಾಗಿ ಎಲ್ಲರೂ ಸ್ವಾಗತವನ್ನು ಹೇಳ್ತೀವಿ. ಆದರೆ ಈ ರೈಲ್ವೆ ಯೋಜನೆ ಸಂಪೂರ್ಣ ಅವೈಜ್ಞಾನಿಕ ಇದೆ. ಈ ರೈಲ್ವೆ ಮಾರ್ಗವನ್ನು ಹಿಂದೆ ಈ ರೈತರೆಲ್ಲ ವಿರೋಧಿಸಿ ಇದು ಅವೈಜ್ಞಾನಿಕ ಐತಿ, ವೈಜ್ಞಾನಿಕವಾಗಿ ನುರಿತ ತಜ್ಞರಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮಾರ್ಗ ಮಾಡಬೇಕಂತ ಹೇಳಿದ್ರು ಸಹ ಈ ಒಂದು ಸರ್ಕಾರಿ ಕರ್ನಾಟಕ ಹೌಸಿಂಗ್ ಬೋರ್ಡನ್ನು ವಸತಿ ಪ್ರದೇಶದಲ್ಲಿ ತೊಗೊಂಬಂದು ಅದರ ಜೊತೆ ಕೈಗಾರಿಕೆ ವೇರ್ ಹೌಸ್ ಈಗಾಗಲೇ ಸುಮಾರು 150 ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಒಂದು ವೇರ್ ಹೌಸನ್ನು ಕಟ್ಟಿದ್ದಾರೆ. ಅದರಲ್ಲೂ ಸಹ ಹೊರಟಿದ್ದಾರೆ. ಇದರಿಂದ ಜನರ ಕಟ್ಟಿದಂಥ ಟ್ಯಾಕ್ಸ್ ಪೋಲ್ ಆಗುತ್ತೆ. ಒಳಗಡೆ ಕೈಗಾರಿಕಾ ಉದ್ಯಮಗಳಿಗೆ ಭಾಳಷ್ಟು ಅನಾನುಕೂಲ ಆಗುತ್ತೆ. ಈಗಷ್ಟೇ ತಾನೇ ಯುವಕರಿಗೆ ಉದ್ಯೋಗ ಸಲುವಾಗಿ ಹಲವಾರು ಕೈಗಾರಿಕೆಗಳು ಬಂದು ಎಷ್ಟೋ ಅನುಕೂಲ ಆಗೈತೆ. ಇಂಥ ಸಮಯದಲ್ಲಿ ರೈಲ್ವೆ ಮಾರ್ಗ ಅದ್ರ ತೊಗೊಂಬಂದರೆ ಇದು ಯಾರ ಪುರುಷಾರ್ಥಕ್ಕಾಗಿ, ಜನರ ಸಲುವಾಗಿ ಮಾಡಬೇಕಲ್ಲ. ಹಾಗಾಗಿ ಅವೈಜ್ಞಾನಿಕ ಐತಿ. ಕೈಗಾರಿಕಾ ಪ್ರದೇಶದಿಂದ ಹೊರಭಾಗಿಂದ ತೊಗೊಂಡೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಎಲ್ಲ ಅನುಕೂಲಕ್ಕೆ ಸರ್ಕಾರ ಬದ್ಧರಿರಬೇಕು. ಇಲ್ಲ ಮುಂದಿನ ನೋಡಿ ಎಲ್ಲ ರೈತರು ಮತ್ತು ಸಾರ್ವಜನಿಕರು ವೈಜ್ಞಾನಿಕ ರೈಲ್ವೆ ಮಾರ್ಗ ಬೇಕಂತೇಳಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಸರ್ಕಾರಕ್ಕೆ ಕೇಳ್ಕೊತೀವಿ. ಮುಂದಿನ ನಡೆ ಯಾವ ರೀತಿ ಇರ್ತೈತ್ರಿ? ಸರ್ಕಾರ ಸ್ಪಂದಿಸ್ತೇ ಹೋದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗೈತಿ. ಯಾಕಂದರೆ ಇದು ಸಾರ್ವಜನಿಕರ ಹಿತಾಸಕ್ತಿ, ರೈತರ ಹಿತಾಸಕ್ತಿ ಕಾಪಾಡಲಿಲ್ಲ ಅಂದರೆ ಮತ್ತು ಸರ್ಕಾರಗಳು ಯಾಕೆ ಬೇಕು? ಸರ್ಕಾರ ನಮ್ಮ ಸಾರ್ವಜನಿಕ ಹಿತಾಸಕ್ತಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು. ತಮ್ಮ ಅಧಿಕಾರ ಇದೆ ಅಂತೇಳಿ ತಮಗೆ ಇಷ್ಟ ಬಂದಂತೆ ಮಾಡಿದರೆ ಯಾರು ಸಹಿಸಂಗಿಲ್ಲ. ಕೂಡಲೇ ವೈಜ್ಞಾನಿಕ ರೈಲ್ವೆ ಮಾರ್ಗ ಆಗಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನನ್ನ ಹೆಸರು ಪರಮೇಶ್ ಚೆನ್ನಪ್ಪ ಅಂಗಡಿ, ಚಿಕ್ಕಮಲಿವಾಡ ಗ್ರಾಮದವರು. ನಾವು ಈ ರೈಲ್ವೆ ಮಾರ್ಗ ಧಾರವಾಡ ಮತ್ತು ಕಿತ್ತೂರು ಮಾರ್ಗವಾಗಿ ಬೆಳಗಾವಿ ಹೋಗುವಂಥ ರೈಲ್ವೆ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಇದರಿಂದ ಸಾರ್ವಜನಿಕ ಹಿತಾಸಕ್ತಿ ಅಂತೂ ಏಟು ಇಲ್ಲ. ಇದರಾಗ ಅನುಕೂಲತೆಗಳು ಏನಂದರೆ ಫ್ಯಾಕ್ಟ್ರಿ ಮಾಲಕರಿಗೆ ಅಷ್ಟೇ ಅನುಕೂಲ ಆಗುತ್ತೆ. ಇದರಿಂದ ರೈತರಿಗೆ ಇತ್ತಾಗ ಭೂಮಿಯಿಂದ ತೆಗೆದ ರೈಲ್ವೆ ಟ್ರ್ಯಾಕ್ ಬಂತಂದ್ರೆ ಆಚೆ ಕಡೆ ದಾಟಕ್ಕೆ ದಾರಿನ ಬಂದಾಕೈತೆ. ಅವಾಗ ನಾವೆಲ್ಲಿ ಹೋಗ್ಬೇಕ್ರಿ? ಇದ್ದ ಭೂಮಿ ಎಲ್ಲಿ ಕಳ್ಕೊಂಡು ಹೋಗೋನು? ಇದ್ದ ಭೂಮಿ ಎಲ್ಲ ಇವ್ರು IITದವ್ರು ತೊಗೊಂಡಾರ, ಅವ್ರು ತೊಗೊಂಡಾರ. ಮತ್ತು ನಮಗೆ ಹೋಗಕ್ಕೆ ದಾರಿ ಇಲ್ಲ ಆಕೈತೆ. ಈ ರೈಲ್ವೆ ಮಾರ್ಗ IIT ಮತ್ತು ಹೌಸಿಂಗ್ ಬೋರ್ಡ್ನಾಗ ಬರೋದ್ರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಐತೆ. ಮತ್ತು ಸರ್ಕಾರದ ಬೊಕ್ಕಸಕ್ಕೂ ಅನೇಕ ಹೊರೆಗಳಾಕ್ಕಾವ. ಇದರಿಂದ ಬರೀ 927 ಕೋಟಿ ಇವ್ರು ಪ್ರಾಜೆಕ್ಟ್ ಮಾಡಿದ್ರೆ ಇದು 2000 ಕೋಟಿಗೆ ಹೋಗತ್ತೆ. ಇದರಿಂದ ಸರ್ಕಾರಕ್ಕೆ ಭಾರ ಆಕತಿ. ದಯವಿಟ್ಟು ಈ ರೈಲ್ವೆ ಮಾರ್ಗವನ್ನು ತೆಗೆದು ಬೇರೆ ಕಡೆ ಹಾಕಿ ಮ್ಯಾಲಿನ ಹೆಚ್ಚಿನ ತಾಂತ್ರಿಕತೆ ಮತ್ತು ವೈಜ್ಞಾನಿಕ ಸಮಿತಿಯನ್ನು ತಂದು ಇದರಿಂದ ಸೂಕ್ತವಾಗಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವಂಗೆ ಮಾಡಬೇಕು. ಇಲ್ಲಾಂದ್ರೆ ಈ ರೈಲ್ವೆ ಮಾರ್ಗವನ್ನು ನಾವು ಯಾವುದೇ ರೀತಿ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ. ನಮ್ದು ಇದರಿಂದ ಮುಂದೆ ದೊಡ್ಡ ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೇವೆ. ಮಾಡಿ ಇದನ್ನು ಬಂದ್ ಮಾಡಿಸುವಂಥ ಪ್ರಯತ್ನ ನಾವು ಸತತವಾಗಿ ಮಾಡೇ ಮಾಡ್ತೇವೆ.